ರಾಜೀನಾಮೆ ಕೊಡಲ್ಲ ಅಂದರೆ ಇದರ ಅರ್ಥ ಏನು? ಹೋರಾಟಕ್ಕೆ ಬೆಲೆ ಇಲ್ಲ, ನ್ಯಾಯ ಕೇಳೋದು ತಪ್ಪು ಅಂತೀರಿ. ಆದರೆ ಮಾಡಿರ್ತಕ್ಕಂಥವ್ರು ಯಾರು? ಎಲ್ಲ ನಿಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಜನರೇ. ಆ ಕಾರಣದಿಂದ ನೀವು ವೈಯಕ್ತಿಕವಾಗಿ ತೆಗೆದುಕೊಳ್ಬಾರ್ದು. ಇದನ್ನು ನೀವು ಈ ಕೇಸನ್ನು ಜವಾಬ್ದಾರಿಯಿಂದ ತೆಗೆದುಕೊಳ್ಬೇಕಾಗತ್ತೆ. ನನ್ನ ಮೇಲೆ ಈ ರೀತಿ ಆಪಾದನೆ ಬರೋದು ನನಗೆ ಇಡಿಸಿಲ್ಲ, ಸರಿ ಹೋಗೋದಿಲ್ಲ. ಆದ್ದರಿಂದ ನೀವು ಯಾವುದೇ ರೀತಿಯ ತನಿಖೆಗೆ ಕೊಡಿ, ನಾನು ಅದನ್ನು ಎದುರಿಸ್ತೇನೆ ಅಂತಕ್ಕಂಥ ಧೈರ್ಯ ನಿಮಗಿರಬೇಕು. ಆದರೆ ನೀವು ಧೈರ್ಯ ಮಾಡ್ತಾ ಇಲ್ಲ, ನೀವು ಹೆದರಿಕೆಯಿಂದ ನೀವು ಯಾರು ನಮ್ಮ ಮನೆಗೆ ಮುತ್ತಿಗೆ ಹಾಕ್ತಿರೋ ಮೊದಲೇ ಅಡ್ರೆಸ್ ಕೊಡಿ, ಎಷ್ಟು ಜನ ಬರ್ತೀರಿ ಅಂತೇಳಿ ನಂಬರ್ ಎಷ್ಟು ಬರ್ತೀರಿ ಅಂತ ಹೇಳಿ ಕಳಿಸಿ, ನಾನು ಕಾಫಿ ಟೀ ವ್ಯವಸ್ಥೆ ಮಾಡ್ತೇನೆ. ಏನಿದು ಉದ್ದಟತನ ಅಲ್ಲದೆ ಬೇರೆ ಏನಿದು? ನಿಮ್ಮ ಮನೆಯಲ್ಲಿ ಸಂಬಂಧ ಮಾಡೋಕ್ಕೆ ಬರ್ತಾರೆ ಯಾರಾದರೂ? ನಮಗೆ ಸಂಬಂಧ ಮಾಡೋದಲ್ಲ, ಇದು ರಾಜಕಾರಣ ಇದೆ. ಇದು ನಾವು ವಿರೋಧ ಪಕ್ಷದಲ್ಲಿದ್ದಾಗ ಯಾರೇ ತಪ್ಪು ಮಾಡಿದ್ರು ಕೇಳ್ತಕ್ಕಂಥ ಅಧಿಕಾರ, ಹಕ್ಕು ನಮ್ಮದು. ಇದನ್ನು ನೀವು ಉತ್ತರ ಹೇಗೆ ಕೊಡಬೇಕು ಅಂತೇಳಿ ಬೇರೆಯವ್ರನ್ನ ಕೇಳಿ ತಿಳ್ಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಎಲ್ಲದರಲ್ಲೂ ಬಾಯಿ ಹಾಕ್ಲಿಕ್ಕೆ ಗೊತ್ತು, ಇದು ಗೊತ್ತಾಗೋದಿಲ್ವಾ ನಿಮಗೆ? ಮಾನ್ಯ ಸಚಿವರೇ, ನಿಮ್ಮ ಉದ್ದಟತನವನ್ನು ಬದಿಗಿಡ್ರಿ. ಸ್ವಪ್ರತಿಷ್ಠೆಗಳಿಲ್ಲ ಇಲ್ಲಿ. ನಿಮ್ಮ ಮೇಲೆ ಯಾರೂ ಕೂಡ ಟಾರ್ಗೆಟ್ ಮಾಡಬೇಕು ಅನ್ನೋದು ಯಾರ ಉದ್ದೇಶವೂ ಅಲ್ಲ. ನಿಮ್ಮನ್ನು ಟಾರ್ಗೆಟ್ ಮಾಡಿ BJP ಏನೂ ಆಗಬೇಕಾಗಿಲ್ಲ. ಆದರೆ ರಾಜಕಾರಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ವಿರೋಧ ಪಕ್ಷ ಯಾವ ರೀತಿ ನಡ್ಕೊಳ್ಬೇಕು, ಆಡಳಿತ ಪಕ್ಷ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋ ವಿಧಿವಿಧಾನಗಳಿವೆ. ಅದರ ಪ್ರಕಾರ ನಾವೇನು ಮಾಡಬೇಕು ಅನ್ನೋದನ್ನು ನಾವು ಮಾಡ್ತೀವಿ, ನೀವೇನು ಮಾಡಬೇಕು ಅನ್ನೋದನ್ನು ಮಾಡಿ. ಆದರೆ ಬಟ್ಟೆ ಹರ್ಕೊಳ್ಳೋದು BJP ಅಲ್ಲ, ಬಟ್ಟೆ ಹರ್ಕೊಳ್ಳೋ ಕೆಲಸ ಮಾಡಿರ್ತಕ್ಕಂಥದ್ದು ನೀವು. ಆದರೆ ನಿಮ್ಮ ಬಟ್ಟೆ ಹರಿಯೋಕ್ಕೂ ನಾವು ಬರೋದಿಲ್ಲ, ನಾವೂ ಬಟ್ಟೆ ಹರ್ಕೊಳ್ಳೋದಿಲ್ಲ. ಇದೆಲ್ಲವನ್ನು ಸಮಾಜದ ಹಿತದೃಷ್ಟಿಯಿಂದ ಮಾಡ್ತಕ್ಕಂಥ ಕೆಲಸಗಳು. ಆಪಾದನೆ ಬಂದಾಗ ಯಾವ ರೀತಿ ಅದನ್ನು ಎದುರಿಸಬೇಕು ಅನ್ನೋದನ್ನು ತಾವು ಕಲ್ತ್ಕೊಳ್ಬೇಕು. ಈ ರೀತಿ ನೀವು ಏಕಾಏಕಿ BJP ನಾಯಕರು ಏನೋ ನಿಮ್ಮ ಮೇಲೆ ಎರಗಿ ಬಿದ್ದಿದ್ದಾರೆ ಅನ್ನೋ ಒಂದು ಮೂಡಲ್ಲೂ ನೀವು ಇರಬೇಕಾಗಿಲ್ಲ. ನಾವು ಕೇಳ್ತಿರ್ತಕ್ಕಂಥದ್ದು ನ್ಯಾಯವೇ ಹೊರತು ಬೇರೆ ಏನೂ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಮುಖಂಡರುಗಳೆಲ್ಲರೂ ಸೇರಿ ರಾಜೀನಾಮೆ ಕೊಡಬೇಕು ಅಂಥೇಳಿ ನೀವು ಯಾವ ರೀತಿ ಭಿತ್ತಿ ಪತ್ರಗಳನ್ನು ಗೋಡೆಗಳ ಮೇಲೆ ಅಂಟಿಸ್ತಿದ್ರೋ ಆ ರೀತಿಯ ಕೆಲಸಗಳನ್ನು ನಮ್ಮ ಮುಖಂಡರುಗಳು ಕೂಡ ನಾವೆಲ್ಲ ಸೇರಿ ಇವತ್ತು ಮಾಡಿದ್ದಾರೆ. ಆದ್ದರಿಂದ ತೀರ್ಮಾನ ನಿಮಗೆ ಬಿಟ್ಟಿದ್ದು. ಆದರೆ ಹೋರಾಟ ಮಾತ್ರ ನಮ್ಮದು ನಿಲ್ಲೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ಅಲ್ಲ, ಬಹುಶಃ ಇದು ಕರ್ನಾಟಕದಲ್ಲೇ ಶೋಕಾಚರಣೆ ಮಾಡಿದರೆ ಸರಿಯಾಗಿ ಅದು ಆಗೋದಿಲ್ಲ ಅಂತೇಳಿ ಬಹುಶಃ ಫಾರಿನ್ ಕಂಟ್ರಿಯಲ್ಲಿ ಮಾಡಿದರೆ ಶೋಕ ಸರಿಯಾಗಿ ಆಗತ್ತೆ ಅಂತ ಅನ್ನೋ ಕಾರಣಕ್ಕೆ ಬಹುಶಃ ಹೋಗಿರ್ಬೋದು. ಈ ಲೋಕದಲ್ಲಿ ಶೋಕ ಸರಿಯಾಗಿ ಕಾಣಲ್ಲ, ಬೇರೆ ಲೋಕದಲ್ಲಿ ಮಾಡಿದರೆ ಶೋಕ ಸರಿಯಾಗಿರುತ್ತೆ ಹೊಸ ವರ್ಷದಲ್ಲಿ ಅಂತ ಪಾಪ ಹೋಗಿರೋದು. ಅದು ಒಂದು. ರಾಹುಲ್ ಗಾಂಧಿ ಅವರು ಕೂಡ ಹೋಗಿದ್ದಾರೆ. ಪಾಪ ಅವ್ರಿಗೆ ಒಂಟಿತನ ಕಾಡ್ತದೆ ಯಾವಾಗಲೂ. ಅವರು ಒಂಟಿತನ ಪಾಪ ಹೊಸ ವರ್ಷದ ದಿನಗಳಲ್ಲೂ ಕೂಡ ಅಪ್ರೋಚ್ ಆಗ್ತಾ ಇದೆ. ಈಗ ನಾಳೆಯಿಂದ ಹೊಸ ವರ್ಷ ಅಲ್ವೇ, ಅದರಿಂದಾಗಿ ಅವರು ಒಂಟಿತನ ಕಾಡುವಾಗ ಹೊರದೇಶದಲ್ಲಿ ಹೋಗಿ ಸ್ನೇಹಿತರ ಜೊತೆಯಲ್ಲಿ ಇದ್ದು ಬರೋದು ಅವ್ರಿಗೆ ಮೊದಲಿಂದ ವಾಡಿಕೆ ಇದೆ. ಅದನ್ನು ನಾವು ವಿರೋಧ ಮಾಡೋದು ಸರಿ ಕಾಣೋದಿಲ್ಲ ನಮಗೆ. ರಾಜೀನಾಮೆ ಕೊಡಲ್ಲ ಅಂದರೆ ಇದರ ಅರ್ಥ ಏನು? ಹೋರಾಟಕ್ಕೆ ಬೆಲೆ ಇಲ್ಲ, ನ್ಯಾಯ ಕೇಳೋದು ತಪ್ಪು ಅಂತೀರಿ. ಆದರೆ ಮಾಡಿರ್ತಕ್ಕಂಥವ್ರು ಯಾರು? ಎಲ್ಲ ನಿಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಜನರೇ. ಆ ಕಾರಣದಿಂದ ನೀವು ವೈಯಕ್ತಿಕವಾಗಿ ತೆಗೆದುಕೊಳ್ಬಾರ್ದು. ಇದನ್ನು ನೀವು ಈ ಕೇಸನ್ನು ಜವಾಬ್ದಾರಿಯಿಂದ ತೆಗೆದುಕೊಳ್ಬೇಕಾಗತ್ತೆ. ನನ್ನ ಮೇಲೆ ಈ ರೀತಿ ಆಪಾದನೆ ಬರೋದು ನನಗೆ ಇಡಿಸಿಲ್ಲ, ಸರಿ ಹೋಗೋದಿಲ್ಲ. ಆದ್ದರಿಂದ ನೀವು ಯಾವುದೇ ರೀತಿಯ ತನಿಖೆಗೆ ಕೊಡಿ, ನಾನು ಅದನ್ನು ಎದುರಿಸ್ತೇನೆ ಅಂತಕ್ಕಂಥ ಧೈರ್ಯ ನಿಮಗಿರಬೇಕು.
ಆದರೆ ನೀವು ಧೈರ್ಯ ಮಾಡ್ತಾ ಇಲ್ಲ, ನೀವು ಹೆದರಿಕೆಯಿಂದ ನೀವು ಯಾರು ನಮ್ಮ ಮನೆಗೆ ಮುತ್ತಿಗೆ ಹಾಕ್ತಿರೋ ಮೊದಲೇ ಅಡ್ರೆಸ್ ಕೊಡಿ, ಎಷ್ಟು ಜನ ಬರ್ತೀರಿ ಅಂತೇಳಿ ನಂಬರ್ ಎಷ್ಟು ಬರ್ತೀರಿ ಅಂತ ಹೇಳಿ ಕಳಿಸಿ, ನಾನು ಕಾಫಿ ಟೀ ವ್ಯವಸ್ಥೆ ಮಾಡ್ತೇನೆ. ಏನಿದು ಉದ್ದಟತನ ಅಲ್ಲದೆ ಬೇರೆ ಏನಿದು? ನಿಮ್ಮ ಮನೆಯಲ್ಲಿ ಸಂಬಂಧ ಮಾಡೋಕ್ಕೆ ಬರ್ತಾರೆ ಯಾರಾದರೂ? ನಮಗೆ ಸಂಬಂಧ ಮಾಡೋದಲ್ಲ, ಇದು ರಾಜಕಾರಣ ಇದೆ. ಇದು ನಾವು ವಿರೋಧ ಪಕ್ಷದಲ್ಲಿದ್ದಾಗ ಯಾರೇ ತಪ್ಪು ಮಾಡಿದ್ರು ಕೇಳ್ತಕ್ಕಂಥ ಅಧಿಕಾರ, ಹಕ್ಕು ನಮ್ಮದು. ಇದನ್ನು ನೀವು ಉತ್ತರ ಹೇಗೆ ಕೊಡಬೇಕು ಅಂತೇಳಿ ಬೇರೆಯವ್ರನ್ನ ಕೇಳಿ ತಿಳ್ಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಎಲ್ಲದರಲ್ಲೂ ಬಾಯಿ ಹಾಕಲಿಕ್ಕೆ ಗೊತ್ತು, ಇದು ಗೊತ್ತಾಗೋದಿಲ್ವಾ ನಿಮಗೆ? ಮಾನ್ಯ ಸಚಿವರೇ, ನಿಮ್ಮ ಉದ್ದಟತನವನ್ನು ಬದಿಗಿಡ್ರಿ. ಸ್ವಪ್ರತಿಷ್ಠೆಗಳಿಲ್ಲ ಇಲ್ಲಿ. ನಿಮ್ಮ ಮೇಲೆ ಯಾರೂ ಕೂಡ ಟಾರ್ಗೆಟ್ ಮಾಡಬೇಕು ಅನ್ನೋದು ಯಾರ ಉದ್ದೇಶವೂ ಅಲ್ಲ. ನಿಮ್ಮನ್ನು ಟಾರ್ಗೆಟ್ ಮಾಡಿ BJPಗೆ ಏನೂ ಆಗಬೇಕಾಗಿಲ್ಲ. ಆದರೆ ರಾಜಕಾರಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ವಿರೋಧ ಪಕ್ಷ ಯಾವ ರೀತಿ ನಡ್ಕೊಳ್ಬೇಕು, ಆಡಳಿತ ಪಕ್ಷ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋ ವಿಧಿವಿಧಾನಗಳಿವೆ. ಅದರ ಪ್ರಕಾರ ನಾವೇನು ಮಾಡಬೇಕು ಅನ್ನೋದನ್ನು ನಾವು ಮಾಡ್ತೀವಿ, ನೀವೇನು ಮಾಡಬೇಕು ಅನ್ನೋದನ್ನು ಮಾಡಿ. ಆದರೆ ಬಟ್ಟೆ ಹರ್ಕೊಳ್ಳೋದು BJP ಅಲ್ಲ, ಬಟ್ಟೆ ಹರ್ಕೊಳ್ಳೋ ಕೆಲಸ ಮಾಡಿರ್ತಕ್ಕಂಥದ್ದು ನೀವು. ಆದರೆ ನಿಮ್ಮ ಬಟ್ಟೆ ಹರಿಯೋಕ್ಕೂ ನಾವು ಬರೋದಿಲ್ಲ, ನಾವೂ ಬಟ್ಟೆ ಹರ್ಕೊಳ್ಳೋದಿಲ್ಲ. ಇದೆಲ್ಲವನ್ನು ಸಮಾಜದ ಹಿತದೃಷ್ಟಿಯಿಂದ ಮಾಡ್ತಕ್ಕಂಥ ಕೆಲಸಗಳು. ಅಪಾದನೆ ಬಂದಾಗ ಯಾವ ರೀತಿ ಅದನ್ನು ಎದುರಿಸಬೇಕು ಅನ್ನೋದನ್ನು ತಾವು ಕಲ್ತ್ಕೊಳ್ಬೇಕು. ಈ ರೀತಿ ನೀವು ಏಕಾಏಕಿ BJP ನಾಯಕರು ಏನೋ ನಿಮ್ಮ ಮೇಲೆ ಏರಿಗೆ ಬಿದ್ದಿದ್ದಾರೆ ಅನ್ನೋ ಒಂದು ಮೂಡಲ್ಲೂ ನೀವು ಇರಬೇಕಾಗಿಲ್ಲ. ನಾವು ಕೇಳ್ತಿರ್ತಕ್ಕಂಥದ್ದು ನ್ಯಾಯವೇ ಹೊರತು ಬೇರೆ ಏನೂ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಮುಖಂಡರುಗಳೆಲ್ಲರೂ ಸೇರಿ ರಾಜೀನಾಮೆ ಕೊಡಬೇಕು ಅಂಥೇಳಿ ನೀವು ಯಾವ ರೀತಿ ಭಿತ್ತಿ ಪತ್ರಗಳನ್ನು ಗೋಡೆಗಳ ಮೇಲೆ ಅಂಟಿಸ್ತಿದ್ರೋ ಆ ರೀತಿಯ ಕೆಲಸಗಳನ್ನು ನಮ್ಮ ಮುಖಂಡರುಗಳು ಕೂಡ ನಾವೆಲ್ಲ ಸೇರಿ ಇವತ್ತು ಮಾಡಿದ್ದಾರೆ. ಆದ್ದರಿಂದ ತೀರ್ಮಾನ ನಿಮಗೆ ಬಿಟ್ಟಿದ್ದು. ಆದರೆ ಹೋರಾಟ ಮಾತ್ರ ನಮ್ಮದು ನಿಲ್ಲೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ಅಲ್ಲ, ಬಹುಶಃ ಇದು ಕರ್ನಾಟಕದಲ್ಲೇ ಶೋಕಾಚರಣೆ ಮಾಡಿದರೆ ಸರಿಯಾಗಿ ಅದು ಆಗೋದಿಲ್ಲ ಅಂತೇಳಿ ಬಹುಶಃ ಫಾರಿನ್ ಕಂಟ್ರಿಯಲ್ಲಿ ಮಾಡಿದರೆ ಶೋಕ ಸರಿಯಾಗಿ ಆಗತ್ತೆ ಅಂತ ಅನ್ನೋ ಕಾರಣಕ್ಕೆ ಬಹುಶಃ ಹೋಗಿರ್ಬೋದು. ಈ ಲೋಕದಲ್ಲಿ ಶೋಕ ಸರಿಯಾಗಿ ಕಾಣಲ್ಲ, ಬೇರೆ ಲೋಕದಲ್ಲಿ ಮಾಡಿದರೆ ಶೋಕ ಸರಿಯಾಗಿರುತ್ತೆ ಹೊಸ ವರ್ಷದಲ್ಲಿ ಅಂತ ಪಾಪ ಹೋಗಿರೋದು. ಅದು ಒಂದು. ರಾಹುಲ್ ಗಾಂಧಿ ಅವರು ಕೂಡ ಹೋಗಿದ್ದಾರೆ. ಪಾಪ ಅವ್ರಿಗೆ ಒಂಟಿತನ ಕಾಡ್ತದೆ ಯಾವಾಗಲೂ. ಅವ್ರ ಒಂಟಿತನ ಪಾಪ ಹೊಸ ವರ್ಷದ ದಿನಗಳಲ್ಲೂ ಕೂಡ ಅಪ್ರೋಚ್ ಆಗ್ತಾ ಇದೆ. ಈಗ ನಾಳೆಯಿಂದ ಹೊಸ ವರ್ಷ ಅಲ್ವೇ, ಅದರಿಂದಾಗಿ ಅವರು ಒಂಟಿತನ ಕಾಡುವಾಗ ಹೊರದೇಶದಲ್ಲಿ ಹೋಗಿ ಸ್ನೇಹಿತರ ಜೊತೆಯಲ್ಲಿ ಇದ್ದು ಬರೋದು ಅವ್ರಿಗೆ ಮೊದಲಿಂದ ವಾಡಿಕೆ ಇದೆ. ಅದನ್ನು ನಾವು ವಿರೋಧ ಮಾಡೋದು ಸರಿ ಕಾಣೋದಿಲ್ಲ ನಮಗೆ.